ಈ ಮದ್ದೂರಲ್ಲಿ ನಡೆದಂಥ ಘಟನೆ ಏನಿದೆ ಅದು ಖಂಡನೀಯ. ಅದನ್ನು ಎಲ್ಲರೂ ಕೂಡ ಖಂಡನೆ ಮಾಡಿದ್ದಾರೆ. ಆದರೆ ಇದಕ್ಕೆ ಕುಮ್ಮಕ್ಕು ನೀಡ್ತಾ ಇರೋದು ಯಾರು ಅಂತ ಕೂಡ ಜನರಿಗೆ ಗೊತ್ತಿದೆ. ಯಾರು ಇವರು ಇದನ್ನ ಮಾಡಿದಂಥವ್ರು, ಅವ್ರು ಎಲ್ಲಿಂದ ಹೋದಂಥವ್ರು, ಅಲ್ಲಿಯ ಊರಿನವರಲ್ಲ ಅವರು. ಎಲ್ಲ ಕೂಡ ತನಿಖೆ ಇವತ್ತು ಉನ್ನತ ಮಟ್ಟದ ತನಿಖೆಯನ್ನು ಕೂಡ ಸರ್ಕಾರ ಆದೇಶ ಮಾಡಿದೆ. ಇವರು ಬಿ ಜೆ ಪಿನವ್ರಿಗೆ ತನಿಖೆ ಆಗುವಂಥದ್ದು ಯಾವ ತನಿಖೆ ಕೂಡ ಆಗಬಾರ್ದು. ಇವರೇ ತನಿಖಾಧಿಕಾರಿ, ಇವರೇ ನ್ಯಾಯವಾದಿಗಳು, ಇವರೇ ನ್ಯಾಯಾಧೀಶರು, ಇವರೇ ತೀರ್ಪು ಕೊಡಬೇಕು, ಜನರಿಗೆ ದಾರಿ ತಪ್ಪಿಸ್ಬೇಕು. ಇಷ್ಟೇ ಇವ್ರದ್ದು. ಎಲ್ಲ ಕಡೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾರೆ ಹೊರತು ಎಲ್ಲೂ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡುವಂಥದ್ದಾಗಲಿ, ಸಾಮರಸ್ಯವನ್ನು ಕಾಪಾಡುವಂಥದ್ದಾಗಲಿ, ಈ ಜವಾಬ್ದಾರಿಯುತ ಕೆಲಸವನ್ನು ಅವರ ಇತಿಹಾಸದಲ್ಲೇ ಮಾಡೋದಿಲ್ಲ. ಇಲ್ಲೂ ಕೂಡ ಕಾಯ್ತಾ ಇದ್ದಾರೆ, ಒಳ್ಳೆ ಹದ್ದುಗಳ ಥರ ಕಾಯ್ತಾ ಇರ್ತಾರೆ ಇಂಥದ್ದಾದಾಗ ಘಟನೆಗಳು. ಅಲ್ಲಿ ಹೋಗಿ ಇನ್ನಷ್ಟು ಬೆಂಕಿ ಹಚ್ಚುವಂಥದ್ದು ಮತ್ತು ಕೋಮು ಭಾವನೆಗಳನ್ನು ಹರಡಿಸುವಂಥದ್ದು, ದೇಶವನ್ನು ಹರಡಿಸುವಂಥದ್ದು, ಸಮಾಜದಲ್ಲಿ ಒಡಕನ್ನು ನಿರ್ಮಾಣ ಮಾಡುವಂಥದ್ದು ಇವರ ಪ್ರವೃತ್ತಿ ಆಗಿದೆ. ಇದರಿಂದ ಅವ್ರನ್ನ ಯಾರೂ ಕೂಡ ಇವತ್ತು ಕರ್ನಾಟಕದಲ್ಲಿ ಅವ್ರನ್ನ ಯಾರನ್ನೂ ಗಂಭೀರವಾಗಿ ತಗೊಳ್ತಾ ಇಲ್ಲ. ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಬದ್ಧವಾಗಿದೆ. ನಡೆದಂಥ ಘಟನೆಯ ಬಗ್ಗೆ ತೀವ್ರವಾದಂಥ ತನಿಖೆ ನಡೀತಾ ಇದೆ. ತಪ್ಪಿತಸ್ಥರು ಯಾರೇ ಇದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ತದೆ. ಈಗಾಗಲೇ 27 ಜನನ ಬಂಧನ ಮಾಡಿದ್ದಾರೆ. ತನಿಖೆಯಲ್ಲಿ ಯಾರು ಇದರ ಹಿಂದೆ ಕುಮ್ಮಕ್ಕು ಕೊಟ್ಟಿದ್ದಾರೆ, ಯಾರು ಕೊಟ್ಟಿಲ್ಲ, ಇದೆಲ್ಲ ಕೂಡ ಹೊರಗಡೆ ಬರ್ತದೆ. ಕಾಯ್ದು ಸರ್, ನಿಮ್ಮ ಸರ್ಕಾರ ಅಧಿಕಾರ ಬಂದ ನಂತರ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳಿದ್ರು, ಶಿವಮೊಗ್ಗ ಜಿಂದಾಬಾದ್ ಅಂತ ಹೇಳ್ತಾರೆ. ನೀವು ಒಂದು ರೀತಿ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂತು ಅಂದ್ರೆ ಅಲ್ಪಸಂಖ್ಯಾತರು ರಾಜ್ಯದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ರೀತಿ ಪರೋಕ್ಷವಾಗಿ ನೀವು ಪ್ರೂವ್ ಕೊಟ್ಟಂಗೆ ಆಗಿದೆ. ಅದನ್ನ ಇದು ಬಿಜೆಪಿ ಅವರ ಭಾಷೆ ಮಾತಾಡ್ತಾ ಇದ್ದೀರಾ? ಅಲ್ಪಸಂಖ್ಯಾತರು ಯಾರು ಏನು ಬೇಕಾದ್ರೆ ಮಾಡ್ಬೋದು, ಬಹುಸಂಖ್ಯಾತರು ಏನು ಬೇಕಾದ್ರೆ ಮಾಡ್ಬೋದು ಅಂತ ಹೇಳುವಂಥದ್ದು ಪ್ರಶ್ನೆ ಅಲ್ಲ. ಯಾರೇ ಇರ್ಬೋದು, ಬಹುಸಂಖ್ಯಾತರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಹಿಂದುಳಿದ ವರ್ಗದವ್ರು ಇರ್ಬೋದು, ದಲಿತರು ಇರ್ಬೋದು, ಎಲ್ಲರಿಗೂ ಕೂಡ ಈ ದೇಶದ ಸಂವಿಧಾನ ಮತ್ತು ಕಾನೂನು ಅನ್ವಯ ಆಗುತ್ತೆ. ಎಲ್ಲರಿಗೂ ಕೂಡ ಕಾನೂನು ನಾಡಿನಲ್ಲಿ ಕಾನೂನುಬದ್ಧವಾಗಿ ನಡ್ಕೋಬೇಕು. ಬಿ ಜೆ ಪಿ ಅವರು ಕೂಡ ನಡ್ಕೋಬೇಕು. ಅವ್ರಿಗೇನು ಕಾನೂನು ಇಲ್ವಾ? ಬಿ ಜೆ ಪಿನವ್ರಿಗೆ ಮನಸ್ಸಿಗೆ ಬಂದಂಗೆ, ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಸುತ್ತಾ ಇದ್ದಾರಲ್ಲ, ಇದೆಲ್ಲ ಅಪರಾಧ ಅಲ್ವಾ? ಇದರಿಂದ ಸ್ವಲ್ಪ ಜವಾಬ್ದಾರಿಯುತವಾಗಿ ಅವ್ರಿಗೂ ಕೂಡ ಜನ ನೇರವಾಗಿ ಅಧಿಕಾರ ಕೊಟ್ಟಿಲ್ಲ ಅಂದರೂ ಕೂಡ ಈ ಶಾಸಕರನ್ನು ಓಲೈಸಿ ಮತ್ತು ಅವ್ರ ಮೇಲೆ ಆಮಿಷವನ್ನು ಒಡ್ಡಿ ತೊಗೊಂಡೋಗಿ ಸರ್ಕಾರ 2 ಸತಿ ಮಾಡಿದಂಥವ್ರು ಬಿ ಜೆ ಪಿನವರು ಕರ್ನಾಟಕ. ಸ್ವಲ್ಪ ಜವಾಬ್ದಾರಿಯುತದಿಂದ ನಡ್ಕೋಬೇಕು. ಈ ರೀತಿಯಾದಂಥ ಸಂದರ್ಭದಲ್ಲಿ ಯಾರು ಜನ ಹೇಳ್ತಾರೆ, ರಾಚಪ್ಪ ಹೇಳ್ತಾರೆ ಅಷ್ಟೇ. ಸರಿ, ವಿಜೇಂದ್ರ ಆಗ್ರಹ ಮಾಡ್ತಾ ಇದ್ದಾರೆ, ಇದು ನ್ಯಾಯಾಂಗ ತನಿಖೆ ಆಗಬೇಕು ನೋಡಿ. FIR ದಾಖಲೆ ಆಗಿದೆ. BNS ಕೆಳಗಡೆ ಕಾಯ್ದೆಯಲ್ಲಿ ಅಪರಾಧ ಆಗಿದೆ ಅಂತೇಳಿ FIR ದಾಖಲೆ ಆಗಿ ಪೊಲೀಸ್ನವರು ತನಿಖೆ ಮಾಡ್ತಾಯಿದ್ದಾರೆ. ಇದರಲ್ಲಿ ನ್ಯಾಯಾಂಗ ತನಿಖೆ ಆಗುವಂಥದ್ದಾಗಲಿ, ನ್ಯಾಯಾಂಗ ವಿಚಾರಣೆ ಆಗುವಂಥದ್ದಾಗಲಿ ಸರ್ಕಾರ ನಿರ್ಧಾರ ಮಾಡ್ತದೆ ಸಂದರ್ಭ ಬಂದರೆ. ಆದರೆ ಇವತ್ತು ಭಾಳ ಮುಖ್ಯವಾದಂಥ ವಿಚಾರ ಏನಂತ ಹೇಳಿದ್ರೆ, ಮತ್ತೆ ಅಲ್ಲಿ ಶಾಂತಿಯನ್ನು ನೆಲೆ ಮಾಡಿಸುವಂಥದ್ದು ಮತ್ತು ಯಾರು ಇದಕ್ಕೆ ನೇರವಾಗಿ ಹೊಣೆಗಾರಿಕೆ ಇದ್ದಾರೆ, ಯಾರು ಅಪರಾಧಿಗಳಿದ್ದಾರೆ, ಅವ್ರನ್ನ ಗುರುತಿಸಿ ಅವ್ರನ್ನ ಬಂಧನಗೊಳಗೆ ಮಾಡಿ ಅವ್ರಿಗೆ ಶಿಕ್ಷೆ ಕೊಡುವಂಥದ್ದು ಆ ಕೆಲಸ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮಾಡ್ತಾರೆ. ನ್ಯಾಯಾಂಗ ತನಿಖೆ ಅವಶ್ಯಕತೆ ಇಲ್ಲ. ಈಗ ಇನ್ನೂ ಸಂದರ್ಭ ಬಂದಿಲ್ಲ. ಈಗ ತಕ್ಷಣಕ್ಕೆ ಬೇಕಾಗಿರುವಂಥ ಕ್ರಮವನ್ನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತಗೊಂಡಿದ್ದಾರೆ.